ಎಲ್ರಿಗೂ ನಮಸ್ಕಾರ. ಈಗ ನೀವು ನೋಡ್ತಾ ಇದ್ರಿ ಪ್ರತಿಯೊಂದು ಮೀಡಿಯಾದಲ್ಲಿ ಇವರು ಕಾಣಿಸ್ತಾ ಇದ್ದಾರೆ. ಇವ್ರ ಹೆಸರು ಬಂದ್ಬಿಟ್ಟು ಲಕ್ಷ್ಮಿ ಅಂತ, RR ನಗರದಿಂದ ಬಂದಿದ್ದಾರೆ. ದರ್ಶನ್ ಬಾಸ್ನ ಭೇಟಿ ಆಗಕ್ಕೆ ನೋಡ್ಬೇಕಂತ ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇರೋದೇನಪ್ಪ ಅಂತಂದ್ರೆ ಇವ್ರು ಮದುವೆ ಆಗಕ್ಕೆ ಬಂದರೆ ದರ್ಶನ್ ಮದುವೆ ಆಗ್ತಾರೆ ಅನ್ನೋದೊಂದು ತಪ್ಪು ಸುದ್ದಿನ ಹೇಳ್ತಾ ಇದ್ದಾರೆ. ಅವ್ರು ಏನಂತಂದ್ರೆ ಅವ್ರ ಮೇಲಿರುವಂತಹ ಪ್ರೀತಿನ ವ್ಯಕ್ತಪಡಿಸಿದ್ದಾರೆ. ನನಗೂ ಮದುವೆ ಆಗ ಆಸೆ ಇದೆ ಅಂತ. ಯಾಕಂದ್ರೆ ನಾವು ಕೆಲವೊಂದು ಹೀರೋಗಳು ನೋಡಿ ನನಗೆ ಇಷ್ಟ ಆಗ್ತಾರೆ, ನನಗೆ ಐಶ್ವರ್ಯ ಬೇಕು ಅಂತೆಲ್ಲ ಹೇಳ್ತೀವಲ್ಲ, ಅದೇ ರೀತಿಯಾಗಿ ಒಂದು ಅವರು ಇಷ್ಟನ್ನು ವ್ಯಕ್ತಪಡಿಸ್ತಾರೆ. ಅದೇ ರೀತಿಯಾಗಿ ಯಾವುದೇ ತಪ್ಪು ಏನು ಸಂದೇಶ ಏನು ಕೊಟ್ಟಿಲ್ಲ. ಅವ್ರು ಇಷ್ಟನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಏನ್ ಹೇಳ್ತೀರಾ? ಇದೇ ಮಾತಾಡಿ ನಮ್ಗೆ ಮಾದಿನೇ ಮಾಡ್ಕೋಬೇಕು, ಅವ್ರ ಜೊತೆಗೆ ಸಂಸಾರ ಮಾಡಬೇಕು ಅಂತ ನನಗೇನು ಇಲ್ಲ. ಬರ್ಲಿ, ನಮ್ದು ಎಲ್ಲರಿಗೋಸ್ಕರ ಕಷ್ಟ ಈ ತರ ಇರಬಾರ್ದು, ಬರ್ಲಿ ಹೊರಗೆ ಅಂತ ನಾನು ಇದು ಎಲ್ಲ ಹೇಳಿದ್ದು. ಆಮೇಲೆ ಹೊರಗಡೆ ಬರ್ಲಿ ರೀ, ಆಮೇಲೆ ಅವ್ರು ಮೀಟ್ ಮಾಡೋಣ, ಅವ್ರು ಮಾತಾಡೋಣ, ಅವರು ಖುಷಿಯಾಗಿರ್ಲಿ, ನಾವು ಖುಷಿಯಾಗಿರೋಣ, ಅವ್ರ ಜೊತೆಗೆ ಎಲ್ಲರೂ ಖುಷಿಯಾಗಿರ್ಲಿ. ಈ ತರ ಕಷ್ಟ ಬಂದ್ರೆ ಯಾವತ್ತೂ ನಾ ಇದ್ದೇ ಇರ್ತೀನಿ ರೀ ನಿಮ್ ಜೊತೆಗೆ.